ಅಯ್ಯೋ ನನ್ನ ಬ್ಯಾಗ್ನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ. ಛೇ, ಮೊದಲು ಹೋಗಿ ಬ್ಯಾಗ್ ತೊಗೊಂಡು ಬರ್ಬೇಕು ನಾನು. ಏನಕ್ಕ ನೀನು ಇಷ್ಟ ತನಕ ನಂಗೆ ಉಸಿರಾಡಕ್ಕೆ ಆಗ್ತಿಲ್ಲ. ಏನಕ್ಕ ನೀನು ಇಷ್ಟ ತನಕ ಬ್ಯಾಗ್ನಲ್ಲೇ ಹಾಕಿ ಜಿಪ್ ಹಾಕ್ಬಿಟ್ಟೆ. ನಾನು ಹೆಂಗೆ ಉಸಿರಾಡಲಿ? ಜೀವನ ಜೀವನ ಹೋದಂಗಾಗಿದ್ದೆ ಗೊತ್ತ ನನಗೆ. ಅಯ್ಯೋಯ್ಯೋ, ಸಾರಿ ರಾಣಿ, ಸಾರಿ. ಏನು ಮಾಡೋದು, ನಿನ್ನ ಹಾಗೆ ಹಿಡ್ಕೊಂಬರೋಕ್ಕಾಗತ್ತಾ? ಹಂಗೆ ಹಿಡ್ಕೊಂಬಂದು ಯಾಕೆ ಕರ್ಕೊಂಬಂದು ಅಂತ ಕೇಳ್ತಾರೆ. ಮತ್ತು ನಿನ್ನನ್ನು ಕರ್ಕೊಂಡು ನಾನೇನಾದ್ರೂ ಇಲ್ಲಿ ಬಂದಿರೋದು ಗೊತ್ತಾದರೆ, ಆಮೇಲೆ ನಿನಗೆ ಮಾತು ಬರುತ್ತೆ ಅಂತ ಏನಾದರೂ ಎಲ್ರಿಗೂ ಗೊತ್ತಾದರೆ ಅಷ್ಟೇ, ನಾನೇನು ಇವಾಗ ಪ್ಲ್ಯಾನ್ ಮಾಡಿದ್ದೀನಲ್ಲ ಎಲ್ಲ ಫುಲ್ಲು ಫ್ಲಾಪ್ ಆಗೋಗುತ್ತೆ. ಸಾರಿ ರಾಣಿ, ಸಾರಿ. ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ಏನಕ್ಕ ನೀನು ಜೀವ ಬಾಯಿ ಬಂದಂಗೆ ಆಗಿದ್ದು ಗೊತ್ತಾ? ಅಲ್ಲ, ಒಂದು ಸ್ವಲ್ಪ ಜಿಪ್ಪ ಆದ್ರೆ ತೆಗೆದಿರ್ಬೇಕ. ಉಸಿರಾಡಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಮಾತಾಡ್ಬೇಕಂದ್ರೆ ಒಬ್ರು ತಪ್ಪಷ್ಟಿಗೆ ಒಬ್ರು ಹಂಗೆ ಬರ್ತಾರ ನಿನ್ನ ಕಡೆ ಮಾತಾಡೋಕೆ. ಅಮ್ಮ, ಇನ್ನು ಸ್ವಲ್ಪರಲ್ಲಿ ನೀನೇನಾದರೂ ತೆಗ್ದಿಲ್ಲ ಅಂದಿದ್ರೆ ಅಷ್ಟೇ ನನ್ನ ಕತೆ. ಅಯ್ಯಯ್ಯೋ, ಸಾರಿ ರಾಣಿ, ಸಾರಿ. ಏನು ಮಾಡೋದು, ಜಿಪ್ ತೆಗೆದೆ ಒಂದು ಸ್ವಲ್ಪ ತೆಗೆದಿಡ್ಬೇಕಂದ್ರೆ ಯಾವುದೋ ಗುಂಗಲ್ಲಿ ಮರ್ತು ಬಿಟ್ಟಿದ್ದೀನಿ. ಸಾರಿ ರಾಣಿ, ಸಾರಿ. ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ಅಬ್ಬಾ, ಅದೆಲ್ಲ ಸರಿ ಬಿಡು. ಇವಾಗ ನಾನು ಏನು ಮಾಡಬೇಕು ಫಸ್ಟ್ ಅದನ್ನು ಹೇಳಕ್ಕ ನೀನು ಇಲ್ಲೆಲ್ಲಾದರೂ ನೀನೇನು ಇಷ್ಟಿದೆಯಾ, ಇಲ್ಲಿ ಎಲ್ಲಾದರೂ ಚೇರ್ ಪಕ್ಕನಾದರೂ ಎಲ್ಲಾದರೂ ಮುಚ್ಚಿಟ್ಕೋ. ಇನ್ನೇನು ಕೃತಿ ಬರೋ ಟೈಮ್ ಆಯಿತು. ಆಕೆ ಗ್ಯಾರಂಟಿ ಇವತ್ತು ಫೋನ್ ಹಚ್ಚಿ ಮಾತಾಡ್ತಾನೇ ಇರ್ತಾಳೆ. ಯಾರ ಜೊತೆ ಆದರೂ ನೀನೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು, ಆಕೆ ಯಾರ ಹತ್ರ ಮಾತಾಡ್ತಿದ್ದಾಳೆ ಅಂತ. ಮೇ ಬಿ ಇವತ್ತು ನಾನು ಆಫೀಸಿಗೆ ಬಂದಿದ್ದೀನಲ್ಲ, ಇಲ್ಲಿದು ನಡೆಯೋ ವಿಷಯ ಎಲ್ಲ ನಮ್ಮ ಮನೆಯಲ್ಲಿರೋ ಯಾರಿಗಾದರೂ ಕಾಲ್ ಮಾಡಿ ಹೇಳ್ತಾಳೆ ಆಕೆ. ಅದು ಮಾತ್ರ ಕನ್ಫರ್ಮ್. ಆಕೆ ಯಾರ ಹತ್ರ ಹೇಳ್ತಾಳ, ಆಕೆ ಮಾತಾಡ್ತಿರೋರು ಯಾರ್ದಾದ್ರೂ ಹೆಸರು ನಿನ್ನ ಕಿವಿಗೆ ಬಿತ್ತಂದ್ರೆ ನೆನ್ಪಿಟ್ಕೊಂಡಿರೋ. ಆಮೇಲೆ ಆಕೆ ಹೋದ್ಮೇಲೆ ನೀ ಹೊರಗಡೆ ಬಾ. ಆಮೇಲೆ ನನಗೇನಾಯ್ತು ಏನು ಅಂತ ಹೇಳಂತೆ, ಸರಿನಾ? ನೀನು ಒಂದು ಚೂರು ಕೂಡ ಸೌಂಡ್ ಮಾಡಬಾರ್ದು ರಾಣಿ, ಓಕೆನಾ? ಓಕೆ ಅಕ್ಕ, ನೀನೇನು ಚಿಂತೆ ಮಾಡಬೇಡ, ನೀ ಹೇಳ್ದಂಗೆ ಮಾಡ್ತೀನಿ ನಾನು. ನೆನಪಿರಲಿ, ಆಕೆ ಯಾರ ಜೊತೆ ಮಾತಾಡ್ತಾಳೆ, ಆಮೇಲೆ ಹೆಸರು ಅಷ್ಟೇ ಅಲ್ಲ, ಆಕೆ ಏನೇನು ಮಾತಾಡ್ತಾಳೆ, ಇಲ್ಲಿದ್ದು ಏನೇನು ಹೇಳ್ತಾಳೆ ಅನ್ನೋದನ್ನು ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ, ಸರಿನಾ? ಡೋಂಟ್ ವರಿ ಅಕ್ಕ, ನಾನೆಲ್ಲ ಕ್ಲಿಯರಾಗಿ ಕೇಳಿಸ್ಕೊಂಡು ನಿನ್ನ ಹತ್ರ ಪಿನ್ ಟು ಪಿನ್ ಹೇಳ್ತೀನಿ ತಗೋ. ನೀನೇನು ಚಿಂತೆ ಮಾಡೋದಕ್ಕೆ ಹೋಗಬೇಡ. ಇವತ್ತು ನಿನ್ನ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗುತ್ತಾ. ಅಷ್ಟು ಮಾಡಿಬಿಡು ರಾಣಿ, ನಿನಗೆ ಪುಣ್ಯ ಬರುತ್ತಾ. ನೇತ್ರಾವ್ರೆ, ಕೃತಿ ಬಂದು ಕೆಳಗಡೆ. ಅಯ್ಯೋ, ನಾನಿನ್ನೂ ಇಲ್ಲೇ ಇದ್ದೀನಿ. ಚಾವಿ ಬೇರೆ ಹಾಕ್ಕೊಂಡು ಹೋಗಿ ಸಾಗರ್ ಅವ್ರ ಕೈಯಲ್ಲಿ ಕೊಡಬೇಕು. ಸರಿ, ನೀನು ಎಲ್ಲಾದರೂ ಮುಚ್ಚಿಟ್ಕೊ, ನಾನು ಈಗಲೇ ಹೋಗ್ತೀನಿ. ನಾನು ಹೇಳಿದ ನೆನಪಿದೆ ತಾನೇ, ಕೃತಿ ಹೊರಗಡೆ ಬರೋವರೆಗೂ ನೀನು ಇಲ್ಲೇ ಎಲ್ಲಾದರೂ ಮುಚ್ಚಿಟ್ಕೋಬೇಕು, ಸರಿನಾ? ಒಂದು ಚೂರು ಕೂಡ ಸೌಂಡ್ ಮಾಡಬಾರ್ದು, ಸರಿನಾ? ಅಯ್ಯೋ ಸರಿ ಅಕ್ಕ, ಹೇಳಿದ್ದಾನೆ ಎಷ್ಟು ಸಲ ಹೇಳ್ತಿ, ನೀವು ಹೋಗಿ ಫಸ್ಟ್. ಸರಿ, ಹುಷಾರಾ? ಸರಿ ಅಕ್ಕ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್ ನೇತ್ರ. ಏನಾಯ್ತು ನೇತ್ರ, ನೀವು ಹೋಗಿದ್ದು ಸಕ್ಸಸ್ ಆಯ್ತು ತಾನೆ? ಸರ್, ಮೊದಲು ಈ ಕೀ ತಗೋರಿ, ಕೃತಿಯವರು ಬರ್ತಾ ಇದ್ದಾರೆ, ಆಲ್ರೆಡಿ ಇನ್ನೇ ನಿಯರ್ ಇದ್ದಾರೆ. ಅಯ್ಯೋ, ನಿನಗೆ ಬೇಗ ಬಾ ಅಂತ ಹೇಳಿದ್ದೆ ತಾನೆ. ಸರಿ, ಈ ಕಡೆ ನನ್ನ ಚೇರ್ ಹಿಂದ್ಗಡೆ ಅಡ್ಕೊ, ನೀನು ಹೋಗು ಬೇಗ. ಮೇ ಐ ಕಮ್ ಇನ್ ಸಾಗರ್? ಎಸ್, ಕಮ್ ಇನ್ ಕೃತಿ. ಏನು ಇವಾಗ ಬಂದಿಯಾ ಕೃತಿ? ಹಾಂ ಸಾಗರ್, ಇವಾಗ ಬಂದೆ. ನನ್ನ ಕ್ಯಾಬಿನಿಂದ ಕೀ ಕೊಡ್ತೀಯಾ? ಹಾಂ ಕೊಟ್ಟೆ. ಯಾಕೆ ಸಾಗರ್, ಏನಾಯಿತು? ಏನೋ ಒಂಥರ ಟೆನ್ಷನಲ್ಲಿದ್ದಂಗಿದೆಯಾ? ಟೆನ್ಷನ್ ಹಾಗೇನಿಲ್ಲಪ್ಪ, ಅದು ಆಫೀಸು ವರ್ಕ್ ಅಲ್ಲ, ಅದಕ್ಕೋಸ್ಕರ ಇನ್ನೊಂದು ರಿಪೋರ್ಟ್ ಬೇಗ ರೆಡಿ ಮಾಡೋದಿತ್ತು, ರೆಡಿನೇ ಮಾಡಿಲ್ಲ ಇನ್ನು, ಅದಕ್ಕೋಸ್ಕರ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ ಅಷ್ಟೇ. ಇರು, ನಿನ್ನ ಚಾವಿ ಕೊಡ್ತೀನಿ ಕ್ಯಾಬಿನಿಂದು. ಸರಿ ಸಾಗರ್, ಬಾಯ್, ನಂದು ವರ್ಕ್ ಇದೆ. ಹಾಂ ಸರಿ ಕೃತಿ. ಹುಷಪ್ಪ, ಹೆದರ್ಕೊಂಡು ಬಿಟ್ಟಿದೆ, ಎಲ್ಲಿ ಗೊತ್ತಾಗ್ಬಿಡುತ್ತೆ ಏನಂತ. ಬಾ, ಜಸ್ಟ್ ಮಿಸ್ ಆಯಿತು. ನೇತ್ರ, ಬಾ ಹೊರಗಡೆ. ನೇತ್ರ, ಏನಾಯಿತು ಹೋಗಿದ್ದ ಕೆಲಸ? ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಸರ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗೇ ಆಗುತ್ತೆ ಯಾರು ಅಂತ. ಸರಿ, ನೀನು ಹೋಗಿ ನೀನು ವರ್ಕ್ ಮಾಡ್ತಾ ಇರು, ನಾನು ನನ್ನ ವರ್ಕ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೃತಿಗೆ ಡೌಟ್ ಬಾಳಬಾರ್ದು, ಆ ಥರ ಇರಬೇಕು ನೀವು, ಸರಿನಾ? ಓಕೆ ಸರ್. ನೇತ್ರ, ನೀನೇನು ಟೆನ್ಷನ್ ಮಾಡ್ಕೊಂಡಿಲ್ಲ ತಾನೆ? ನಿನಗೆ ಹಾಗೇನಾದರೂ ಟೆನ್ಷನ್ ಅನಿಸಿದ್ರೆ, ಏನಾದರೂ ಏನು ಮಾಡಲಿ ನನಗೇನು ಗೊತ್ತಾಗ್ತಾನೆ ಇಲ್ಲ ಅಂತ ನಿನಗೆ ಏನೇ ಅನಿಸಿದ್ರೂ ನನ್ನ ಹತ್ರ ಬಂದು ಹೇಳ್ಕೊ. ನಾನು ನಿನಗೆ ಏನಾದರೂ ಸೊಲ್ಯೂಷನ್ ಕೊಡ್ತೀನಿ ನನ್ನ ಕೈಲಾದಷ್ಟು, ಸರಿನಾ? ಸರಿ ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆ, ಹೋಗು ನೀನು. ಓಕೆ ಸರ್. ಇವತ್ತು ನೇತ್ರ ಆಫೀಸಿಗೆ ಬಂದಿದ್ದಾಳೆ ಅಂದಮೇಲೆ ಇನ್ನೂ ಸ್ವಲ್ಪ ಏನಾದರೂ ಬೆಂಕಿ ಇಡಲೇಬೇಕು ನಾನು. ಆವಾಗ ನಾನು ಅಂದ್ಕೊಂಡಿದ್ದಾಗೋದು. ನೇತ್ರ, ನೀನು ನನ್ನ ಮತ್ತು ಸಾಗರ್ ಮಧ್ಯೆನೇ ಬರ್ತೀಯಲ್ಲ, ನಿನ್ನನ್ನು ನಿಮ್ಮ ಮನೆಯಲ್ಲೂ ಇಟ್ಕೋಬಾರ್ದು, ಇಲ್ಲಿ ಆಫೀಸ್ನಲ್ಲಿ ಸಾಗರು ಇಟ್ಕೋಬಾರ್ದು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಈ ಕೃತಿನೇ ಎದುರು ಹಾಕ್ಕೋತೀಯಲ್ಲ ನೀನು. ಎಷ್ಟು ಚೆನ್ನಾಗಿ ಹೇಳಿದೆ ನಾನು, ನನ್ನ ಮತ್ತು ಸಾಗರ್ ಮಧ್ಯೆ ಬರಬೇಡ ಅಂತ. ಆದರೆ ನೀನು ನನ್ನ ಸಾಗರನ್ನೇ ನನ್ನಿಂದನೇ ಕಿತ್ಕೊಳಕ್ಕೆ ನೋಡ್ತೀಯಲ್ಲ. ಈಗ ಆಲ್ರೆಡಿ ನಿಮ್ಮ ಮನೇಲಿ ಏನೇನಾಗ್ತಾಯಿದೆ ಅದಕ್ಕೆಲ್ಲ ಕಾರಣ ನಾನೇ. ನೋಡ್ತಾ ಇರು, ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರೇ ನಿನ್ನನ್ನು ಸೇರೋದಿಲ್ಲ, ಹಾಗೆ ಮಾಡ್ತೀನಿ.
ಮೊದಲು ಕಾಲ್ ಮಾಡಿ ಹೇಳಬೇಕು. ಇಲ್ಲ ಅಂದರೆ ಅವನೊಬ್ಬನು ಹುಚ್ಚಿದ್ದಂಗೆ ಅದಾನೆ, ಏನೂ ಎಕ್ಸ್ಟ್ರಾ ಏನು ತಲೆ ಓಡಿಸ್ಬೇಕಂತನೂ ಗೊತ್ತಾಗಲ್ಲ. ಅದಕ್ಕೆ ನಾನು ಇವಾಗಲೇ ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಹೇಗೋ ನನ್ನ ಕ್ಯಾಬಿನಿಗೆ ಬರೋ ಮುಂದೆ ಯಾರೂ ಬಂದಿಲ್ಲ, ಸದ್ಯಕ್ಕೆ ಅಂತೂ ಯಾರೂ ನನ್ನ ಕ್ಯಾಬಿನ್ ಒಳಗಡೆ ಬರೋದಿಲ್ಲ. ಇವಾಗಲೇ ಫಟಾಫಟ್ ಅಂತ ಮಾತಾಡ್ಬಿಡ್ಬೇಕು. ಬೇಗ ರಿಸೀವ್ ಮಾಡಪ್ಪ ತಂದೆ, ಎಷ್ಟೊತ್ತದು ಇವನೊಬ್ಬನ ಬೇಗ ರಿಸೀವೇ ಮಾಡೋದಿಲ್ಲ ಕಾಲ್. ಓ ಕೃತಿ ಮೇಡಮ್ ಅವರು, ನಾನೇ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸದ್ಯ ಅವರೇ ಕಾಲ್ ಮಾಡಿದ್ರು, ಚಲೋ ಆಯ್ತು ಇವಾಗ. ಹಾಂ ಹಲೋ ರೀ ಮೇಡಮ್ನವ್ರು, ಆರಾಮದಿರಿ? ನಾನು ಆರಾಮದೀನಿ. ಎಷ್ಟೊತ್ತದು ಫೋನ್ ರಿಸೀವ್ ಮಾಡೋಕ್ಕೆ? ಎಷ್ಟೊತ್ತಾಯ್ತು ನಾನು ಕಾಲ್ ಮಾಡಿ ನಿನಗೆ? ಬೇಗ ರಿಸೀವ್ ಮಾಡೋದಕ್ಕಾಗೋದಿಲ್ವಾ? ಅಯ್ಯೋ ಸಾರಿ ರೀ ಮೇಡಮರ, ಅದು ನಿಮ್ಮದು ಫೋನ್ ಬಂದಿದ್ದು ಗೊತ್ತಾಗಿಲ್ಲ ರೀ, ಅದಕ್ಕೋಸ್ಕರ ಎತ್ತದೊಂದು ಸ್ವಲ್ಪ ಲೇಟ್ ಆಯಿತು. ತಪ್ಪಾತ್ರಿ, ಏನೂ ತಿಳ್ಕೊಬೇಡ್ರಿ ಮೇಡಮ್ನರ. ಇಲ್ಲಿ ಬಿಡು ಅಂದಂಗೆ ಈಗ ಎಲ್ಲಿಗೆ ಬಂತು? ನೀನು ಮತ್ತೇನಾದರೂ ಕಾಲ್ ಮಾಡಿದ್ಯಾ ಅವ್ರ ಅವ್ರ ಮನೇಲಿ? ಹ್ಞೂ ರೀ ಮೇಡಮರ, ದಿನಾ ಫೋನ್ ಹಚ್ಕೊಂಡು ಅಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಎಲ್ಲನೂ ತಿಳ್ಕೊತಾ ಇದ್ದೀನಿ. ಇವಾಗ ನಾವು ಅಂದ್ಕೊಂಡಂಗೆ ಆ ಮನೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇನ್ನೇನು ಸ್ವಲ್ಪ ದಿನ ಅಷ್ಟೇ, ನೇತ್ರನ್ನ ಅವ್ರ ಮನೆಯವ್ರು ಎಲ್ಲರೂ ಹೊರಗಾಗ್ತಾರೆ. ಅದು ಮಾತ್ರ ನಿಜ, ನೀವು ಅಂದ್ಕೊಂಡಿದ್ದಾಗೇ ಆಗುತ್ತೆ ಮೇಡಮರ. ಆಗಲೇಬೇಕು ತಾನೆ, ಈ ಕೃತಿನ ಎದುರು ಹಾಕೊಂಡವರು ಯಾರು ತಾನೇ ಆರಾಮಾಗಿರ್ತಾರೆ? ಮತ್ತು ಇವಾಗ ಸಂಜಯ್, ನಾನು ಹೇಳಿದ್ದು ಗಮನ ಇಟ್ಟು ಕೇಳು ನೀನು. ಇವಾಗ ನಾನು ಏನು ಹೇಳ್ತೀನಿ ಅದನ್ನು ಇವತ್ತೇ ನೀನು ಅವ್ರ ಮನೆಯವರಿಗೆ ಫೋನ್ ಹಚ್ಚಿ ಹೇಳಬೇಕು, ಸರಿನಾ? ಹಾಂ ರೀ ಮೇಡಮರ, ಹೇಳ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮಿಬ್ರದ್ದು ಗುರಿ ಒಂದೇ ತಾನೇ, ಆ ನೇತ್ರ ಮಾತ್ರ ಈ ಜನ್ಮದಲ್ಲಿ ಆರಾಮಾಗಿರಬಾರ್ದು. ನಾನೊಬ್ಬನೇ ಆಗಿದ್ದಿದ್ರೆ ಇಷ್ಟೆಲ್ಲ ಸೇರಿ ತೀರಿಸ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಆಗಿತ್ತು ರೀ ಮೇಡಮರ. ನೀವು ನನ್ನ ಜೊತೆ ಕೈ ಜೋಡಿಸಿದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ಮತ್ತು ಈ ಕೃತಿ ಪ್ಲ್ಯಾನ್ ಅಂದರೆ ಏನಂತ ಅಂದ್ಕೊಂಡಿದ್ಯಾ? ನನಗೂ ಅಷ್ಟೇ ನಿನ್ನಿಂದ ತುಂಬ ಹೆಲ್ಪ್ ಆಗಿದೆ. ನನಗೆ ಡೈರೆಕ್ಟಾಗಿ ಅವ್ರ ಮನೆಯವರನ್ನು ಕಾಂಟ್ಯಾಕ್ಟ್ ಮಾಡೋದು ಭಾಳ ಕಷ್ಟ ಆಗಿತ್ತು. ನೀನು ಸಿಕ್ಕಿದ್ದು ನಂಗೆ ಒಳ್ಳೆಯದೇ ಆಯಿತು. ಸೊ ಇಬ್ಬರು ಸೇರಿ ನೇತ್ರನ ಮಾತ್ರ ಆರಾಮಾಗಿರೋದಕ್ಕೆ ಬಿಡಬಾರ್ದು, ಸರಿನಾ? ಹ್ಞೂ ರೀ ಮೇಡಮರ, ನನಗೆ ರಿಜೆಕ್ಟ್ ಮಾಡಿದಾಳಲ್ಲ ಅವಳನ್ನು ಅದು ಯಾರು ಮದುವೆ ಆಗ್ತಾರೋ ನಾನು ನೋಡೇ ಬಿಡ್ತೀನಿ. ತಪ್ಪಾಯಿತು ಅಂತ ಆಕಿನೂ ಅವ್ರ ಮನೆಯವ್ರು ಎಲ್ಲರೂ ಬಂದು ನನ್ನ ಕಾಲಿಗೆ ಬೀಳ್ಬೇಕ್ರಿ. ಅಲ್ಲಿವರೆಗೂ ನಾನು ಮಾತ್ರ ಅವಳನ್ನು ಸುಮ್ಮನೆ ಬಿಡೋದಿಲ್ಲ. ಬಿಡ್ತಾಳೆ, ಇನ್ನೂ ಸ್ವಲ್ಪ ದಿನ ಅಷ್ಟೇ. ನಮ್ಮ ಪ್ಲ್ಯಾನ್ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ, ಇನ್ನೇನು ಬಂದು ಬಿದ್ದೇ ಬಿಡ್ತಾಳೆ ನಿನ್ನ ಕಾಲಿಗೆ. ಸರಿ ರೀ ಮೇಡಮ್ನರ, ಅಂದಂಗೆ ಇವತ್ತಿಂದ ಏನಾದರೂ ಅಪ್ಡೇಟ್ ಇದೆನಾ? ಹಾಂ, ಇವತ್ತಿಂದ ಹೊಸ ಸುದ್ದಿ ಇದೆ, ಅದಕ್ಕೋಸ್ಕರ ನೀನೀಗ ಹೇಳೋದಕ್ಕಂತ ಕಾಲ್ ಮಾಡಿದ್ದು. ಹೇಳ್ರಿ ಮೇಡಮರ, ಏನಂತಂದು? ಇವತ್ತು ಆ ನೇತ್ರ ಆಫೀಸಿಗೆ ಬಂದಿದ್ದಾಳೆ. ಗೊತ್ತಲ್ಲ ನಿನಗೆ ಏನೇನು ಹೇಳಬೇಕು ಅಂತ ಮನೆಯಲ್ಲಿ? ಗೊತ್ತು ಬಿಡಿ ಮೇಡಮರ, ಏನು ಹೇಳ್ಬೇಕಂತ ನಂಗೆ ಗೊತ್ತೈತಿ. ಮತ್ತೇನಾದರೂ ಎಕ್ಸ್ಟ್ರಾ ಇದೆನಾ ಹೇಳೋದು? ಹಾಂ, ಮತ್ತೆ ಎಕ್ಸ್ಟ್ರಾ ಖಾರ ಮಸಾಲ ಹಚ್ಚಲಿಲ್ಲ ಅಂದರೆ ಹೆಂಗೆ ನಾವು? ಇವಾಗ ಏನಂತ ಹೇಳ್ಬೇಕ್ರಿ ಮೇಡಮರ? ನೇತ್ರ ಇವತ್ತು ಆಫೀಸ್ಗೆ ಹೋಗಿದ್ಲಲ್ಲ, ಅವಳು ಆಫೀಸಲ್ಲಿ ಒಂದು 5 ನಿಮಿಷ ಅಷ್ಟೇ ಇದ್ಲು. ಅದನ್ನು ಬಿಟ್ಟರೆ ಅವ್ರ ಬಾಸ್ ಜೊತೆ ಅಲ್ಲಿ ಇಲ್ಲಿ ಹೊರಗಡೆ ಸುತ್ತಾಡೋಕ್ಕೆ ಹೋಗಿದ್ರು, ಆಮೇಲೆ ಮೂವಿಗೆ ಹೋಗಿದ್ರು, ಹಾಗೆ ಹೀಗೆ ಅಂತ ಏನಾದರೂ ಮಿಕ್ಸ್ ಮಾಡಿ ಹೇಳಬೇಕು ನೀನು, ಸರಿನಾ? ಸರಿ ಆತ್ರಿ ಮೇಡಮರ, ಈಗಲೇ ಅವ್ರ ಮನೆಯಲ್ಲಿ ಫೋನ್ ಹಚ್ಚಿ ಹೇಳ್ತೀನಿ ನಾನು. ಸರಿ, ಹಾಗಾದರೆ ಇವಾಗ ನಾನು ಹೇಳ್ದಷ್ಟು ಮಾಡಿ ನೀನು, ಸರಿನಾ? ಅವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಆಫೀಸಿಗೆ ಕಳಿಸ್ಬಾರ್ದು, ಅವರು ಈ ಜಾಬನ್ನು ಬಿಡಿಸ್ಬೇಕು, ಹಂಗೆ ಮಾಡ್ಬೇಕು ನೀನು, ಸರಿನಾ? ಸರಿ ಆಯ್ತು ತಗೋರಿ ಮೇಡಮರ. ಆಗಲೇ ಆಕೆ ನೇತ್ರ ಒಂದ್ಸಲ ಬಾಯಿ ಬಿಟ್ಟ ಹೇಳ್ಬಿಟ್ಟಾಳಂತ್ರಿ, ನಾನು ಇನ್ಮೇಲೆ ಆಫೀಸ್ಗೆ ಹೋಗಂಗಿಲ್ಲ, ಎದಕ್ಕೆ ಹೋಗ್ಬೇಕು, ನಾ ಮಾಡ್ತಿರೋ ತಪ್ಪಿಗೆ ನನಗೆ ಅಂತಾರೆ ಹಂಗೆ ಗುಟ್ಟಿಸ್ತೀರಿ ಹಿಂಗೆ ಗುಟ್ಟಿಸ್ತೀರಿ ಅಂತ. ಆಲ್ರೆಡಿ ಅವಳ ಬಾಯಿಲಿ ಒಂದ್ಸಲ ಬಂದಿದೆ. ಇನ್ನೂ ಒಂದು 4 ದಿನ ಹಿಂಗೆ ಏನಾದರೂ ನಾವು ನ್ಯೂಸ್ ಅಪ್ಡೇಟ್ ಮಾಡ್ತಾಯಿದ್ರೆ ಅವ್ರ ಮನೆಯಲ್ಲಿ ಅಷ್ಟೇ ಬಿಡ್ತಾಳೆ ಅವಳು ಆಫೀಸಿಗೆ ಬರೋದು. ವೆರಿ ಗುಡ್ ಸಂಜಯ್, ವೆರಿ ಗುಡ್. ನೀನು ಹಾಗೆ ಮಾಡು. ಸರಿ, ನಾನು ಇವಾಗ ಇಡ್ಲಾ? ಮತ್ತೆ ಯಾರಾದರೂ ಬರ್ತಾ ಇರ್ತಾರೆ ನನ್ನ ಕ್ಯಾಬಿನ್ ಹತ್ರ. ಸರಿ ಆತ್ರಿ ಮೇಡಮರ, ಇಡ್ರಿ. ನೇತ್ರ ನೋಡ್ತಿರು, ಇನ್ನೂ ನಿಮ್ಮ ಮನೆಯವ್ರೆ ನಿನ್ನನ್ನು ಒದ್ದು ಹೊರಗಡೆ ಹಾಕಬೇಕು ಮನೆಯಿಂದ. ಹಂಗೆ ಮಾಡ್ತೀನಿ ನಾವು ಮಾತ್ರ ನಿನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಮಾತ್ರ ಬಿಡೋದಿಲ್ಲ. ಈಗಲೇ ಅವ್ರಿಗೆ ಫೋನ್ ಹಚ್ಚಿ ಮಾತಾಡಬೇಕು. ಹಾಗಾದರೆ ಅವಳು ಬರೋಷ್ಟಿಗೆ ಮನೆಯಲ್ಲಿ ಜಗಳದ ಬಿಸಿ ಸ್ಲೋವಾಗಿ ಸ್ಟಾರ್ಟ್ ಆಗಿರುತ್ತೆ. ಅವಳು ಬಂದ ತಕ್ಷಣವೇ ಹೆಂಗೆ ಜಗಳ ಸ್ಟಾರ್ಟ್ ಆಗಬೇಕಂದ್ರೆ ಇವತ್ತೇ ಅವಳನ್ನ ಮನೆಯಿಂದ ಒದ್ದು ಹೊರಗಡೆ ಹಾಕಬೇಕು, ಹಂಗಾಗಬೇಕು. ನೇತ್ರ, ಆಯಿತು, ನಿನ್ನ ಲೈಫ್ ಗೋತ್ರ. ಇವತ್ತು ನೋಡ್ತಾ ಇರೋ, ಇವತ್ತು ಇನ್ನೂ ಜೋರಾಗುತ್ತೆ ನಿಮ್ಮ ಮನೆಯಲ್ಲಿ ಜಗಳ. ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರೋದು ಎಷ್ಟು ಚೆನ್ನಾಗಿರುತ್ತಲ್ಲ. ನಾನಂತೂ ಇವತ್ತು ಫುಲ್ ಹ್ಯಾಪಿನಲ್ಲಿದ್ದೀನಿ. ಇವತ್ತು ಕೆಲಸ ಮಾಡೋದಕ್ಕೆ ಮೂಡೇ ಇಲ್ಲ. ಆರಾಮಾಗಿ ಹೋಗಿ ಮಸ್ತ್ ಪಾರ್ಟಿ ಮಾಡ್ತೀನಿ. ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ. ಅಲ್ಲಿ ಮನೆಯಿಂದ ಹೊರಗಡೆ ಹಾಕ್ತಾರೆ, ಇಲ್ಲಿ ಆಫೀಸಿಂದ ನಾನು ಹೊರಗಡೆ ಹಾಕ್ತೀನಿ. ಅಷ್ಟೇ ನಿನ್ನ ಲೈಫ್. ಹಿಂಗೆ ಮಾಡ್ತೀನಿ ನೋಡಿ, ಬೀದಿಗೆ ಬಂದು ನಿಂತ್ಕೋಬೇಕು ನೀನು.
ಹಂಗೆ ಮಾಡ್ತೀನಿ. ಈ ಕೃತಿ ಅಂದ್ರೆ ಏನೋ ಅಂದ್ಕೊಂಡಿದ್ಯಲ್ಲ ನೀನು ತೋರಿಸ್ತೀನಿ ಏನಂತ ಅನ್ನೋದನ್ನು. ಇನ್ನು ಮೇಲೆ ಕನಸಲ್ಲೂ ನನ್ನ ಹೆಸರು ನೆನಪು ಮಾಡ್ಕೊಳ್ಳೋದಕ್ಕೆ ಭಯ ಪಡಬೇಕು ನೀನು. ಹಂಗೆ ಮಾಡಿರ್ತೀನಿ ನಿನ್ನ, ನೋಡ್ತಾ ಇರು.